ಆತ್ಮೀಯ ಎಚ್ 16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾರ. ಆತ್ಮೀಯರೇ, ಎಕ್ಸಿಡೆಂಟ್ಸ್ ಅದರಲ್ಲೂ ಸ್ಲೀಪರ್ ಕೋಚ್ ಈ ಮಾತನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಎಷ್ಟು ಜನ ಸಾಯ್ತಿದ್ದಾರೆ, ಬೆಂಕಿ ಎತ್ತಾ ಇದೆ. ಹೆಂಗೆ ಅದು ಬೆಂಕಿ ಎತ್ತದ ಅನ್ನೋದು ಆಶ್ಚರ್ಯ ಆಗ್ಯದ. ಪ್ರತಿಯೊಂದು ಇತ್ತೀಚೆಗೆ ನೋಡಿದ್ರೆ ನೀವು ಬಳ್ಳಾರಿ ಸಮೀಪದಲ್ಲೇ, ಇನ್ನುಳಿದ ಕಡೆಗಳಲ್ಲೇ, ಕರ್ನೂಲದಲ್ಲಿ ಎಲ್ಲಿ ನೋಡ್ತೀರಿ ನೋಡ್ರಿ, ಎಲ್ಲೆಲ್ಲಿ ನೋಡಿದ್ರು ಬರೀ ಆಕ್ಸಿಡೆಂಟ್ಸ್ ಕಾಣ್ತಾ ಇದೆ. ಅದು ಸ್ಲೀಪರ್ ಕೋಚ್ಗಳು. ಜನ ಪಾಪ ಸತ್ತು ಹೋಗ್ತಾ ಇದ್ದಾರೆ. ಇಲ್ಲಿವರೆಗೆ ಕಳೆದ 5 ವರ್ಷಗಳಲ್ಲೇ ಹೆಚ್ಚು ಕಡಿಮೆ 1,96,028 ಆಕ್ಸಿಡೆಂಟ್ಗಳು ಆಗಿದ್ದಾವೆ. ಎಷ್ಟು ರೀ? 1,96,028 ಆಕ್ಸಿಡೆಂಟ್ಸ್, ಅಪಘಾತಗಳು. ಡ್ಯಾಶ್ ಸಾಯ್. ಅದರಾಗ 55,753 ಜನ ತಮ್ಮ ಜೀವ ಕಳ್ಕೊಂಡಿದ್ದಾರೆ. ಅಂದ್ರೆ ಈ 5 ವರ್ಷಗಳಲ್ಲೇ 52,000, ಅಂದ್ರೆ ಪ್ರತಿ ವರ್ಷ ಎಷ್ಟು ಬಿತ್ತು? 5 ವರ್ಷಗಳಲ್ಲಿ 10,000 ಜನ ಸತ್ತಿದ್ದಾರೆ. ಏನು ಲೆಕ್ಕಿಲ್ಲ ರೀ ಇದು ಜನಕ್ಕೆ ಈ ಸಾವು. ಇನ್ನು 2 ಲಕ್ಷ ಎಷ್ಟೇ 38,771 ಜನಕ್ಕೆ ಗಾಯಗಳಾಗಿದ್ದಾವೆ. ಕೆಲವೊಂದು ಕಾಲು ಮುರ್ಕೊಂಡಿದ್ದಾವೆ, ಕೆಲವೊಂದು ಕಣ್ಣು ಕಳ್ಕೊಂಡಿದ್ದಾವೆ, ಕೆಲವೊಂದು ಕಾಲು ಕೈ ಏನೇನು ಒಟ್ಟಿನಲ್ಲೇ ಪಾರ್ಟ್ಸ್ ಆಫ್ ದ ಬಾಡಿ ಲಾಸ್ ಮಾಡ್ಕೊಂಡಿದ್ದಾರೆ. ಬದುಕ್ತಾ ಇದ್ದಾರೆ, ಜೀವಿಸ್ತಾ ಇದ್ದಾರೆ. ನಾವು ಜೀವಿಸ್ತಾ ಇದ್ದೀವಿ ಅಂತ ಹೇಳುವಾಗ ಯಾಕೆ ಇಷ್ಟೊಂದು ಆಗ್ತಾ ಇದ್ದಾವೆ? ಏನು ಅದು ಪ್ರೈವೇಟ್ ಖಾಸಗಿಯವ್ರ ಬಸ್ಗಳು ಭಾಳ ಆಕ್ಸಿಡೆಂಟ್ಗಳು ಆಗ್ತಾ ಇದ್ದಾವೆ. ಅದಂದ್ರೆ ಮತ್ತು ಬೇರೆ ಬಸ್ ಆಗ್ತಿತ್ತು, ಆ ಮತ್ತು ಬೇರೆ. ಆದರೂ ಖಾಸಗಿಯವ್ರದ್ದು ಹೆಚ್ಚು. ಮತ್ತು ಸ್ಲೀಪರ್ ಕೋಚ್ ಪಾಪ ಮರ್ಕೊಂಡಿರ್ತಾರೆ, ನಿದ್ಗನ್ನಾಗಿ ಏನು ಗೊತ್ತಾಗೋದಿಲ್ಲ. ಅದು ಪರಿಸ್ಥಿತಿ ಏನಾಗಬಾರ್ದು, ಬೆಂಕಿ ಸಡನ್ನಾಗಿ ಹತ್ತಿದಾಗ ಅಂತ. ಯಾಕೆ ಹತ್ತದ, ಏನು ಕಾರಣ ಹತ್ತದ, ಇದನ್ನು ಮತ್ತೆ ತನಿಖೆ ಮಾಡಿಸ್ಬೋದು. ಪ್ರೈವೇಟ್ದಲ್ಲಿ ಯಾಕೆ ಹೆಚ್ಚಾಗ್ತಾ ಇದ್ದಾವೆ? ಮತ್ತು ಇದರಲ್ಲಿ ಗೌರ್ಮೆಂಟ್ದಲ್ಲಿ ಆಗೋದಿಲ್ಲ ಅಂತಲ್ಲ, ಆದರೆ ಪ್ರಮಾಣ ಒಂದಿಷ್ಟು ಕಡಿಮೆ. ಯಾಕಪ್ಪ ಅಂತಂದ್ರೆ ಅವುಗಳನ್ನು ಸರಿಯಾಗಿ ಒಂದಿಷ್ಟು ಏನೋ ಅಡ್ಡ ಇಲ್ಲಿ ತಪಾಸಣೆ ಮಾಡ್ತಾರಂತ ಕಾಣ್ತದೆ. ಯಾಕಂದ್ರೆ ಫಿಟ್ನೆಸ್